ನನ್ನ ಹೆಸರು ಚಿದಂಬರ ಅಂತೇಳಿ. ನಾನಿವತ್ತು ಆಗುಂಬೆಯಿಂದ ಸ್ವಲ್ಪ ನಿಸನ್ ಗುಡ್ಡ ನೋಡೋಣ ಅಂತ ಆ ಕಡೆ ಕಾಡು ಕಡೆ ಹೋಗ್ತಾ ಇದ್ದೆ. ಹೋಗುವಾಗ ಇದೊಂದು ಬಳ್ಳಿಯಲ್ಲಿ ಕಾಯಿ ಕಾಣ್ತು. ಗೊತ್ತಿದೆ ನನಗೆ ಇದು ಕರ್ಜಿಕಾಯಿ ಅಂತೇಳಿ. ಯಾಕಂದರೆ ಇಷ್ಟೊಂದು ತುಂಬ ಬೆಳೆದಿದೆಯಲ್ಲ ಅಂಥೇಳಿ. ನೋಡಿ, ಕಾಡಲ್ಲಿ ಇದಕ್ಕೇನು ಗೊಬ್ಬರ ಹಾಕಬೇಕಂತ ಹೇಳಿಲ್ಲ, ಏನಿಲ್ಲ. ಹಾಗೆ ಏನು ರೆಂಬೆಲಿ ಒಂದೊಂದು ಕಾಯಿ ನೋಡಿದರೆ ಅಷ್ಟು ಚೆನ್ನಾಗಿರುತ್ತೆ, ಅಷ್ಟು ಚೆನ್ನಾಗಿ ಕಾಯಿ ಬರುತ್ತೆ. ಅದನ್ನು ನೋಡಿದೆ. ಕಾಯಿ ನೋಡಿ ಈ ಥರ ಇರುತ್ತೆ. ಇದು ಕರ್ಜಿಕಾಯಿ ಅಂತಾರೆ. ಸುಮಾರು ಜನ ಗೊತ್ತಿದೆ ಈ ಕಾಯಿ ಏನು ಅಂಥೇಳಿ. ಇದು ಸೊನೆ ಬರುತ್ತೆ, ಈ ಕಾಯಲ್ಲೂ ಸೊನೆ ಬರುತ್ತೆ, ಹಣ್ಣಲ್ಲೂ ಸೊನೆ ಬರುತ್ತೆ. ನೋಡಿ, ಕಾಯಲ್ಲೂ ಇದು ಮಾಡಿದ್ರು ನೋಡಿ ಈ ಥರ ಸೊನೆ ಬರುತ್ತೆ. ನೋಡಿ, ಇದು ಸೊನೆ. ಹಾಗಾಗಿ ಕಾಯಿ ತಿನ್ಲಿಕ್ಕೆ ಬರಲ್ಲ. ಕಾಯಿ ತಿಂದರೂ ಭಾರಿ ಹುಳಿ, ಇದು ಸೊನೆ ಜಾಸ್ತಿ ಇರುತ್ತೆ. ಹಾಗಾಗಿ ಕಾಯಿಕ್ಕಿಂತ ನೋಡಿ ಇದು ಹಣ್ಣು. ಈ ಹಣ್ಣಲ್ಲಿ ನೋಡಿ ಹೀಗೆ ಹೊಡೆದು ಬಿಟ್ಟರೆ ಆಯಿತು, ಸೊನೆ ಬರುತ್ತೆ. ನೋಡಿ, ಈ ಬೀಜ ಉಂಟಲ್ಲ, ಇದು ತಿನ್ಬೋದು. ಇದು ವೆರಿ ಟೇಸ್ಟು, ಒಳ್ಳೆ ಭಾರಿ ಟೇಸ್ಟ್, ಒಳ್ಳೆ ಕೊಬ್ಬರಿ ತಿನ್ನಂಗಾಗುತ್ತೆ ಇದರ ಸೀಡ್ಸು. ಈ ಹಣ್ಣು ಉಂಟಲ್ಲ, ಇದು ಅಷ್ಟೇ ತುಂಬ ಚೆನ್ನಾಗಿರುತ್ತೆ, ಭಾರಿ ಸ್ವೀಟೇ ಇರುತ್ತೆ, ಸ್ವಲ್ಪ ಹುಳಿ ಇರುತ್ತೆ ಅಷ್ಟೇ. ಇದು ತಿನ್ನಲಿಕ್ಕೆಲ್ಲ ಭಾರಿ ಒಳ್ಳೆಯದು. ನೋಡಿ, ಪಕ್ಷಿಗಳಿಗೆ ಆಗಲಿ ಮನುಷ್ಯನಿಗೆ ಆಗಲಿ ಭಾರಿ ಒಳ್ಳೆ ಹಣ್ಣಿದು. ಯಾಕಂದರೆ ಇದು ಮಳೆಗಾಲದಲ್ಲೇ ಆಗೋದು, ಹೊತ್ತು ಬೇಸಿಗೆಯಲ್ಲೆಲ್ಲ ಆಗಲ್ಲ. ಮಳೆ ಬಿದ್ದ ಟೈಮಲ್ಲಿ ಈಗ ಜೂನಿಂದ ಸ್ಟಾರ್ಟ್ ಆದರೆ ಜುಲೈ 15 ಅಥವಾ ಆಗಸ್ಟ್ 15ರೊಳಗೆ ಕ್ಲೋಸ್ ಆಗಿಬಿಡುತ್ತೆ ಇದರ ಹಣ್ಣು. ಹಾಗಾಗಿ ಇಲ್ಲೊಂದು ಗಿಡದಲ್ಲಿ ತುಂಬ ಆಗಿದೆ. ಹಾಗಾಗಿ ಇದರದೊಂದು ವಿಡಿಯೋ ಮಾಡೋಣ ಅಂತ ಮಾಡಿದ್ದೀನಿ. ನೋಡಿ, ಇದು ಕರ್ಜಿಕಾಯಿ ಹೇಗಿದೆ ನೋಡಿ, ಗಿಡದಲ್ಲಿ ಹೇಗೆ ಒಳ್ಳೆ ಗೊಂಚಿಲಾಗಿ ಒಳ್ಳೆ ತುಂಬ ಚೆನ್ನಾಗಿದೆ, ಭಾರಿ ಚೆನ್ನಾಗಿ ಆಗ್ತಾಯಿದೆ ನೋಡಿ ಅಲ್ವಾ. ನೋಡಿ, ಇದರ ಪಕ್ಕದಲ್ಲಿ ನೋಡಿ, ಈಗ ಹಣ್ಣಿಗೆ ತೋರಿಸ್ತಾ ಇದ್ದೀನಿ ನೋಡಿ. ಇದು ಹಣ್ಣು ನೋಡಿ, ಹಣ್ಣಾದರೆ ನೋಡಿ ಕಪ್ಪು ಕಲ್ಲರಾಗಿ ತುಂಬ ಸ್ವೀಟೇ ಇರುತ್ತೆ, ಭಾರಿ ಚೆನ್ನಾಗಿರುತ್ತೆ. ಹಾಗಾಗಿ ಇದನ್ನು ಹಣ್ಣನ್ನು ತಿನ್ಬೋದು, ಭಾರಿ ಚೆನ್ನಾಗಿರುತ್ತೆ ಹಣ್ಣಂತ. ನೋಡಿ, ಒಂದು ಸರಿ ಈ ಕಡೆ ಕಾಡು ಕಡೆ ಬಂದರೆ ಒಂದು ಸರಿ ಇದು ಕರ್ಜಿ ಹಣ್ಣು ಟೇಸ್ಟ್ ನೋಡಿ ಇದು ಮಾಡ್ಕೊಂಡು ಹೋಗ್ಬೋದು. ಇನ್ನೊಂದು ಏನಂತ ಹೇಳಿದರೆ, ನನಗೊಬ್ಬರು ಕಮೆಂಟ್ ಮಾಡಿದರು, ಸರ್ ಕಾಡು ಹಣ್ಣು ಹಂಪಲುಗಳು ಭಾರಿ ಇದ್ದಾವೆ ಕಾಡಲ್ಲಿ, ಸುತ್ತಮುತ್ತ ಎಲ್ಲ ವೆರೈಟಿನೂ ಇರುತ್ತೆ, ಆದರೆ ಅದು ಮನುಷ್ಯ ತಿನ್ನಲಿಕ್ಕಲ್ಲ ಸರ್, ಹಕ್ಕಿಗಳು ತಿನ್ನಲಿಕ್ಕೆ ಅಂತೇಳಿ. ಆದರೆ ಅದು ಹೇಳೋದಲ್ಲ ಸರ್. ಈಗ ಹಕ್ಕಿಗಳು ತಿಂತಾರೆ, ಪ್ರಾಣಿನೂ ತಿನ್ನುತ್ತೆ, ಮನುಷ್ಯನೂ ಒಂದು ತಿನ್ನಬೇಕು. ಈಗ ಕಾಡಿ ಬಂದ ಮೇಲೆ ಟೈಮ್ ಪಾಸ್ ಆದಾಗ ಇದೊಂದು ತಿನ್ನೋದು, ಕಾಡು ತೆಂಗಿನಕಾಯಿ ಒಂದು ತಿನ್ನೋದು, ಹಲಸಿನ ಹಣ್ಣು ಆದಾಗ ಹಲಸಿನ ಹಣ್ಣು ತಿನ್ನೋದು, ಮಂಗಗಳು ತಿನ್ಬೋದು, ನಾವು ತಿನ್ಬೋದು, ಪಕ್ಷಿಗಳು ತಿನ್ಬೋದು. ಅದಕ್ಕೆ ಭೇದ ಭಾವನೆ ಮಾಡಬಾರ್ದು ಸರ್. ಹಾಗಾಗಿ ಇದು ಬೆಳೆದ ಮೇಲೆ ನಾವು ತಿನ್ನೋಣ, ಪಕ್ಷಿಗಳಿಗೆ ತಿನ್ನೋಕ್ಕೆ ಬಿಡೋಣ. ಯಾಕಂದರೆ ಅವಕ್ಕೆ ಒಂದು ಆಸೆ ಇರುತ್ತೆ, ಕಾಡಲ್ಲೆಲ್ಲ ಎಲ್ಲ ಹಣ್ಣು ಇರುತ್ತೆ, ನಾವು ಆವಾಗ ತಿಂದು ಹೊಟ್ಟೆ ತುಂಬ್ಕೊಬೋದು ಅಂತೇಳಿ. ಹಾಗೆ ನಾವು ಅಷ್ಟು ಇದನ್ನು ಟೇಸ್ಟ್ ನೋಡಿ ಒಂದು 4 ಹಣ್ಣು ತಿನ್ಕೊಂಡು ನಾವು ಇದು ಮಾಡ್ಕೊಂಡಿರ್ಬೋದು. ಓಕೆ ಸರ್, ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ತುಂಬ ಥ್ಯಾಂಕ್ ಯು ಸರ್.